ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ DIY ಸನ್‌ಸ್ಕ್ರೀನ್ ಹೇಗೆ ಮಾಡೋದು, SPF 15 ಅಂತ ನಾನಿಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ನ್ಯಾಚುರಲ್ ಆಗಿ ನಾವು ಸನ್‌ಸ್ಕ್ರೀನ್‌ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ ಅಂತ ಅಂದ್ರೆ, ಬೀಸ್‌ವ್ಯಾಕ್ಸ್ ತಗೊಂಡಿದ್ದೀನಿ, ಶಿಯಾ ಬಟರ್ ತಗೊಂಡಿದ್ದೀನಿ, ಕೊಕೊನೆಟ್ ಆಯಿಲು, ಆಲ್ಮಂಡ್ ಆಯಿಲು, ವಿಟಮಿನ್ ಇ, ಜಿಂಕ್ ಆಕ್ಸೈಡು, ಎಸೆನ್ಷಿಯಲ್ ಆಯಿಲ್. ಇಷ್ಟು ಪದಾರ್ಥಗಳನ್ನ ತಗೊಂಡು ತುಂಬ ಕಡಿಮೆ ಖರ್ಚಲ್ಲಿ ನೀವೇ ಮನೆಯಲ್ಲಿ ತುಂಬ ಈಸಿಯಾಗಿ ಇದನ್ನ ಮಾಡ್ಕೊಳ್ಬೋದು. ಸೊ, ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಬಾಯ್ಲರ್ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಅಂದರೆ ಬೀಸ್‌ವ್ಯಾಕ್ಸು, ಶಿಯಾ ಬಟರು, ಕೊಕೊನೆಟ್ ಆಯಿಲು. ಏಕೆಂತಂದರೆ ಇದು ಮೆಲ್ಟ್ ಆಗಬೇಕು. ಸೊ, ಅದಕ್ಕೋಸ್ಕರ ಇದನ್ನು ನಾನು ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡ್ತೀನಿ. ಇದನ್ನು ಯಾವಾಗಲೂ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲೇ ಮೆಲ್ಟ್ ಮಾಡಬೇಕು. ಡೈರೆಕ್ಟ್ ಹೀಟ್ ಮಾಡಬಾರ್ದು. ಸೊ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ನೀರು ಹಾಕಿ ಅದ್ರ ಮೇಲೆ ಇದನ್ನು ಇಟ್ಟು ಬಿಸಿ ಮಾಡ್ತೀನಿ. ಆವಾಗ ಏನಿರುತ್ತೆ ಬೀಸ್‌ವ್ಯಾಕ್ಸು, ಶಿಯಾ ಬಟರು ಮತ್ತು ಕೊಕೊನೆಟ್ ಆಯಿಲ್ ಅದು ಮೆಲ್ಟ್ ಆಗುತ್ತೆ. ನೀವು ಕೊಕೊನೆಟ್ ಆಯಿಲ್ ತಗೊಳ್ಳೋ ಬದಲು ಆಲ್ಮಂಡ್ ಆಯಿಲ್ ತಗೋಬೋದು, ಆಲಿವ್ ಆಯಿಲ್ ತಗೋಬೋದು, ಯಾವುದಾದ್ರೂ ತಗೊಳ್ಬೋದು. ಇಲ್ಲಿ ನಾನು ಕೊಕೊನೆಟ್ ಆಯಿಲು, ಆಲ್ಮಂಡ್ ಆಯಿಲ್ ತಗೊಂಡಿದ್ದೀನಿ. ಬಟ್ ಹೀಟ್ ಮಾಡೋಕ್ಕೆ ಕೊಕೊನೆಟ್ ಆಯಿಲ್ ಮಾತ್ರ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ನೀವು ಕೋಕೋ ಬಟರ್ ತಗೋಬೋದು. ಸಪೋಸ್ ಶಿಯಾ ಬಟರ್ ಬದಲು ಬೇರೆ ಬಟರ್ಗಳನ್ನು ನೀವು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಈಗ ನೋಡಿ ಇದು ನೀಟಾಗಿ ಮೆಲ್ಟ್ ಆಗ್ತಾ ಇದೆ. ಇದು ಫುಲ್ಲು ಮೆಲ್ಟ್ ಆಗಬೇಕು. ಫುಲ್ ಆಯಿಲಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿ ತನಕ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಗಟ್ಟಿ ಗಟ್ಟಿ ಸಿಗುತ್ತೆ ನೀವು ಫೇಸ್‌ಗೆ ಅಪ್ಲೈ ಮಾಡ್ತಾ ಇರಬೇಕಾದ್ರೆ. ಸೊ, ಹಾಗಾಗಿ ಮೆಲ್ಟ್ ನೀಟಾಗಿ ಕ್ಲಿಯರಾಗಿ ಆಗಬೇಕು. ಇದ್ರದ್ದು ಪ್ರಯೋಜನಗಳೇನಂತಂದರೆ, ಇಲ್ಲಿ ನಾವು ಬಟರ್ಗಳನ್ನು ತಗೊಂಡಿದ್ದೀವಿ, ಆಯಿಲ್ ತಗೊಂಡಿದ್ದೀವಿ. ಸೊ, ಇದೆಲ್ಲ ನಮ್ಮ ಸ್ಕಿನ್ನಿಗೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಸೊ, ಹಂಗಾಗಿ ನಾನಿಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಮೆಥಡ್‌ನ ಹೇಳ್ಕೊಡ್ತಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಸ್ವೀಟ್ ಆಲ್ಮಂಡ್ ಆಯಿಲ್ ತಗೊಂಡಿದ್ದೀನಿ. ನೀವು ನಾರ್ಮಲ್ ಆಲ್ಮಂಡ್ ಆಯಿಲ್ ಕೂಡ ತಗೋಬೋದು. ಇದು 1 ಟೇಬಲ್ ಸ್ಪೂನ್ ತಗೊಳ್ಳಿ. ತಗೊಂಡು ನೀಟಾಗಿ ಇದನ್ನು ನೀವು ಮಿಕ್ಸ್ ಮಾಡ್ತಾ ಬನ್ನಿ. ಇದಿಷ್ಟೆಲ್ಲ ಹಾಕಿದ್ಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾವು SPF 15 ಸಿಗಬೇಕಲ್ವಾ? ಸನ್ನಿಂದ ಪ್ರೊಟೆಕ್ಷನ್ಸ್ ಬೇಕಲ್ವಾ? ಸೊ, ಅದಕ್ಕೆ ನಾನಿಲ್ಲಿ ಜಿಂಕ್ ಆಕ್ಸೈಡ್ ತಗೊಳ್ತೀನಿ. ಅದಕ್ಕೂ ಮೊದಲು ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದರೆ ಯೂಸ್ ಮಾಡಿ. ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದು ನಿಮಗೆ ಆಪ್ಷನಲ್ ಕಂಪ್ಲೀಟ್ಲಿ. ಇದ್ದರೆ 1ರಿಂದ 2 ಕ್ಯಾಪ್ಸೂಲ್ ಯೂಸ್ ಮಾಡಿದರೆ ನಿಮಗೆ ಶೆಲ್ಫ್ ಲೈಫ್ ಚೆನ್ನಾಗಾಗುತ್ತೆ. ಮತ್ತು ವಿಟಮಿನ್ ಇದು ಬೆನಿಫಿಟ್ಟು ನಿಮ್ಮ ಸ್ಕಿನ್‌ಗೆ ಸಿಗುತ್ತೆ. ಸೊ, ಹಾಗಾಗಿ ನಾನಿಲ್ಲಿ ಇದನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್ಲು. ಅದಾದಮೇಲೆ 2 ಟೇಬಲ್ ಸ್ಪೂನು ನಿಮಗೆ ಜಿಂಕ್ ಆಕ್ಸೈಡ್ ಸಿಗುತ್ತೆ. ಇವಾಗ ಕಾಸ್ಮೆಟಿಕ್ ಗ್ರೇಡ್ ಜಿಂಕ್ ಆಕ್ಸೈಡ್ ಸಿಗುತ್ತಲ್ಲ, ಸೊ, ಅದನ್ನು ಯೂಸ್ ಮಾಡಿ. ಇದು ನಿಮಗೆ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. SPF 15 ಕೊಡುತ್ತೆ ಇದು ನಿಮಗೆ. UVA ಒಂದು ರೇಸಿಂದ ನಿಮಗೆ ಇದನ್ನು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಜಿಂಕ್ ಆಕ್ಸೈಡನ್ನು ನಾವಿಲ್ಲಿ ಯೂಸ್ ಮಾಡಿರೋದು. ಮತ್ತು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಇದನ್ನು ನಾವು ಸ್ಕಿನ್ನಲ್ಲಿರೋ ಕಲೆಗಳೆಲ್ಲ ಹೋಗುತ್ತೆ. ಸ್ಕಿನ್ನನ್ನು ಲೈಟನಿಂಗ್ ಮಾಡುತ್ತೆ. ಆಲ್ಮೋಸ್ಟ್ ಆಲು ಸನ್‌ಸ್ಕ್ರೀನ್ ಲೋಷನ್ಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲೆಲ್ಲ ಜಿಂಕ್ ಆಕ್ಸೈಡ್‌ನ ಯೂಸ್ ಮಾಡ್ತಾರೆ ಪ್ರೊಟೆಕ್ಷನ್ಸಿಗೋಸ್ಕರ, ಸನ್ನದು ಪ್ರೊಟೆಕ್ಷನ್ಸಿಗೋಸ್ಕರ. ಸೊ, ಹಾಗಾಗಿ ಇಲ್ಲಿ ಜಿಂಕ್ ಆಕ್ಸೈಡ್ ಯೂಸ್ ಮಾಡಿರೋದು. ಲಾಸ್ಟಲ್ಲಿ ನೀವು ನಾನಿಲ್ಲಿ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ 3-4 ಡ್ರಾಪ್ಸ್ ತಗೊಂಡಿದ್ದೀನಿ. ಸೊ, ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಇದ್ರ ಜೊತೆಗೆ ಇನ್ನೊಂದು ತಗೊಳ್ಬೋದು. ತಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಏಕೆಂತಂದರೆ ಗಂಟೆಲ್ಲ ಹೊಳ್ಕೋಬಾರ್ದು ಲಮ್ಸ್ ಎಲ್ಲ. ಸೊ, ಹಾಗಾಗಿ ಒಂದು 5 ಟು 10 ಮಿನಿಟ್ಸು ಚೆನ್ನಾಗಿ ಬ್ಲೆಂಡ್ ಮಾಡಿ ನೀಟಾಗಿ ಪಾರ್ಟಿಕಲ್ಸ್ ಎಲ್ಲ ಆಯಿಲಲ್ಲಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಬ್ಲೆಂಡ್ ಮಾಡ್ತಾ ಬನ್ನಿ. ಸೊ, ಆವಾಗ ನಿಮಗೆ ಚೆನ್ನಾಗಿ ಬ್ಲೆಂಡ್ ಆದಾಗ ನಿಮಗೆ ಕ್ರೀಮ್ ಹಚ್ಕೊಂಡಾಗ ಒಳ್ಳೆ ಸ್ಮೂತಿಯಾಗಿ ಬರುತ್ತೆ ಸ್ಕಿನ್‌ಗೆ. ಸೊ, ಇದನ್ನು ನೀವು ಆರಾಮಾಗಿ ರೂಮ್ ಟೆಂಪ್ರೇಚರ್‌ಲ್ಲಿ ಸ್ಟೋರ್ ಮಾಡ್ಬೋದು. ಏಕೆಂದರೆ ಇಲ್ಲಿ ನಾನು ಆಯಿಲ್ ಮಾತ್ರ ಯೂಸ್ ಮಾಡಿದ್ದೀನಿ, ವಾಟರ್ ಯೂಸ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ನಾನು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಅತಿ ಕಡಿಮೆ ಬೆಲೆಗೆ ನೀವು ಮಾಡ್ಕೊಳ್ಬಹುದಾದಂಥ ಒಂದು DIY ಸನ್‌ಸ್ಕ್ರೀನ್ ಇದು. ಸೊ, ಮಾಡ್ಕೊಳ್ಳಿ. ಇದನ್ನು ಪ್ರಯೋಜನನ ಪಡ್ಕೊಳ್ಳಿ. ಮತ್ತು ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಚಾರನ ಎಲ್ಲರಿಗೂ ಶೇರ್ ಮಾಡಿ. ಸೊ, ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ. ಸೊ, ಇವಾಗ ನಾನು ನೋಡಿ ನೀಟಾಗಿ ಬ್ಲೆಂಡ್ ಆಗಿದೆ. ಅದನ್ನು ಒಂದು ಕಂಟೈನರಲ್ಲಿ ಹಾಕಿ ಇಟ್ಟಾಗ ಅದು ಸ್ವಲ್ಪ ಗಟ್ಟಿಗಾಗುತ್ತೆ. ಅದಾದಮೇಲೆ ಇದನ್ನು ನೀವು ಯೂಸ್ ಮಾಡ್ತಾ ಬರ್ಬೋದು. ನೋಡಿ ಒಂದು 30 ಮಿನಿಟ್ಸ್ ಆದಮೇಲೆ ನೀಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ, ಇದನ್ನು ತಗೊಂಡು ನೀವು ಮುಖಕ್ಕೆ ಹೊರಗಡೆ ಹೋದಾಗ ಸನ್ನಿಂದ ಪ್ರೊಟೆಕ್ಷನ್ಸ್‌ಗೆ ಯೂಸ್ ಮಾಡ್ಬೋದು. ನೋಡಿ ನೀಟಾಗಿ ಈ ಥರನೂ ಹಾಕೋಬೋದು. ಈ ಕ್ರಿಕೆಟರ್ಸ್ ಎಲ್ಲ ಹಾಕಿರ್ತಾರಲ್ಲ ಆ ಥರ. ಇಲ್ಲ ಅಂತಂದರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ನೀಟಾಗಿ ನಾವು ಅಪ್ಲೈ ಮಾಡಿದಾಗ ಈ ಥರ ಮಾಡ್ಕೊಳ್ಬೋದು. ಒಳ್ಳೆ ಶೈನಿಂಗ್ ಆಗಿರುತ್ತೆ. ಶಿಯಾ ಬಟರ್ ಯೂಸ್ ಮಾಡಿದ್ದೀನಿ, ಕೊಕೊನೆಟ್ ಆಯಿಲು, ಆಲ್ಮಂಡ್ ಆಯಿಲು, ವಿಟಮಿನ್ ಇ ಆಯಿಲು, ಬೀಸ್‌ವ್ಯಾಕ್ಸ್ ಇದೆಲ್ಲ ಸ್ಕಿನ್‌ಗೆ ಬ್ರೈಟನಿಂಗ್ ಕೊಡುತ್ತೆ. ಕಲೆಗಳೆಲ್ಲ ಇದ್ದರೆ ಹೋಗುತ್ತೆ. ಇವನ್ನು ನಿಮಗೆ ಸನ್ನಿಂದ ಪ್ರೊಟೆಕ್ಷನ್ಸ್ ಕೂಡ ಸಿಗುತ್ತೆ ಇದನ್ನು ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ. ಥ್ಯಾಂಕ್ ಯು ಸೊ ಮಚ್.